ಇನ್ನು ಕುಡಿಯುವ ನೀರಿಗಾಗಿ ಜಿಲ್ಲೆಯ ಮತ್ತೊಂದು ಗ್ರಾಮದಲ್ಲಿ ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. ಬಿಂದಿಗೆಯನ್ನ ಹಿಡಿದು ಅಲದಾಡ್ತಿದ್ದಾರೆ ಆ ಗ್ರಾಮದ ಜನರು. ಬೈದಾರ್ ತಾಲೂಕಿನ ಯದಲಾಪುರ ಗ್ರಾಮದಲ್ಲಿ ಹನಿ ನೀರಿಗಾಗಿಯೂ ಕೂಡ ಗ್ರಾಮಸ್ಥರು ಪರದಾಟವನ್ನ ನಡೆಸ್ತಿದ್ದಾರೆ. ಕಳೆದ 3-4 ತಿಂಗಳುಗಳಿಂದ ಕೆಟ್ಟು ನಿಂತ ಮೋಟಾರನ್ನ ಕೆಟ್ಟು ನಿಂತರೂ ಕೂಡ ಗ್ರಾಮ ಪಂಚಾಯತ್ನ ಅಧಿಕಾರಿಗಳು ದುರಸ್ತಿ ಕಾರ್ಯಕ್ಕೆ ಮುಂದಾಗಿಲ್ಲ. ಕುಡಿಯುವ ನೀರಿಗಾಗಿ ನಿತ್ಯ ಅಲೆದಾಟ ನಡೆಸ್ತಾ ಇದ್ದಾರೆ. 60 ಕುಟುಂಬಗಳು, ಒಂದಲ್ಲ ಎರಡಲ್ಲ, 60 ಕುಟುಂಬಗಳು. ದಲಿತರು, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿರುವಂತಹ ಆ ಕಾಲೋನಿಯಲ್ಲಿಯೇ ನೀರಿಗಾಗಿ ಹಾಹಾಕಾರ ವ್ಯಕ್ತವಾಗ್ತಾ ಇದೆ. ಸಮಸ್ಯೆ ಬಗ್ಗೆ ಅದೆಷ್ಟೇ ಗಮನಕ್ಕೆ ತಂದ್ರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಮತ ಕೇಳಲು ಬರುವವರು ನಮ್ಮ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ಏನಾದ್ರೂ ಮಾಡಿ ನಮಗೆ ಕುಡಿಲಿಕ್ಕೆ ನೀರು ಕೊಡಿ ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಅವರು ನಮಗೆ ಪುಕ್ಕಟ್ಟೆಯಾಗಿ ಏನು ಕೊಡಿ ಅಂತ ಕೇಳ್ತಾ ಇಲ್ಲ. ಅವ್ರು ಕಟ್ಟೋ ತೆರಿಗೆ ಹಣ ಸರ್ಕಾರ ಕಟ್ತಾ ಇದ್ದಾರೆ, ಅದ್ರ ಮೇಲೆ ಸರ್ಕಾರ ನಡೀತಾ ಇದೆ. ಆ ತೆರಿಗೆ ಹಣದಲ್ಲೇ ನಮಗೆ ಒಳ್ಳೆ ಕುಡಿಯುವ ನೀರನ್ನ ಕೊಡಿ ಅಂತ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ನಮ್ಮ ಸಮಸ್ಯೆ ಬಗ್ಗೆ ಪಿಡಿಒ ಅವ್ರನ್ನ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ, ಈ ಒಂದು ಸಮಸ್ಯೆ ಬಗ್ಗೆ ಪಿಡಿಒ ಅವ್ರಿಗೆ ಕೇಳಿದ್ರೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಿದ್ದಾರೆ. ನಾನು ನೇರವಾಗಿ ಪಿಡಿಒ ಅವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯವರಿಗೆ ಪ್ರಶ್ನೆ ಮಾಡ್ತೀನಿ. ಯಾವುದೇ ಸಮಸ್ಯೆ ಇಲ್ಲದ ಮೇಲೆ ಆ ಅಜ್ಜಿ ಯಾಕೆ ಆ ಮಟ್ಟಿಗೆ ತಮ್ಮ ಆಕ್ರೋಶವನ್ನು ಹೊರಹಾಕೊಂಡ್ರು? ಯಾಕೆ ನಿಜವಾಗಿಯೂ ಕೂಡ ನೀರಿನ ಸಮಸ್ಯೆ ಇಲ್ಲದೆ ಹೋದ್ರೆ ಯಾಕೆ ಅಷ್ಟು ದೂರದಿಂದ ಅವ್ರು ನೀರನ್ನ ತಗೊಂಡು ಬಂದ್ರು? ನೀರಿನ ಸಮಸ್ಯೆ ಇಲ್ಲದೆ ಹೋದ್ರೆ ಯಾಕೆ ಆ ಒಂದು ಕಾಲೋನಿಯ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ನೀರಿನ ಸಮಸ್ಯೆ ನಿಜಕ್ಕೂ ಇಲ್ಲದೆ ಹೋದ್ರೆ ನಾನು ಯಾಕೆ ಸುದ್ದಿಯನ್ನ ಓದ್ತಾ ಇದ್ದೆ? ನಮ್ಮ ವರದಿಗಾರ ಯಾಕೆ ಸುದ್ದಿಯನ್ನ ತರ್ತಾ ಇದ್ರು? ಅಲ್ಲಿ ನಿಜವಾಗಿಯೂ ಕೂಡ ನೀರಿನ ಸಮಸ್ಯೆ ಇಲ್ಲದೆ ಹೋದ್ರೆ ಇವತ್ತಿನ ಪ್ರೈಮ್ ಟೈಮ್ ನಲ್ಲಿ ನಾನು ಯಾಕೆ ಚರ್ಚೆ ಮಾಡ್ತಾ ಇದ್ದೆ? ಅಲ್ಲಿ ನಿಜವಾಗಿಯೂ ಕೂಡ ನೀರಿನ ಸಮಸ್ಯೆ ಇಲ್ಲದೆ ಹೋದ್ರೆ ನಿಮಗೆ ನಾವು ಶಬಾಷ್ಗಿರಿಯನ್ನ ಕೊಡ್ತಾ ಇದೀವಿ, ನಿಮಗೆ ನಾವು ಪ್ರಶಂಸವನ್ನ ವ್ಯಕ್ತಪಡಿಸ್ತಾ ಇದೀವಿ. ನೀರಿನ ಸಮಸ್ಯೆ ಇರಲಿಲ್ಲ ಅಂದ್ರೆ ಅಲ್ಲಿ ಸಮಸ್ಯೆ ಇದೆ ಅಂತಾನೆ ನಾವು ಸುದ್ದಿ ಮಾಡ್ತಾ ಇದ್ದೀವಿ. ನೀರಿನ ಸಮಸ್ಯೆ ಬಗೆಹರಿಬೇಕು. ಯದಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏನು ಅಲ್ಲಿ ಕೇವಲ ದಲಿತ ಸಮುದಾಯದವರು ಮತ್ತು ಅಲ್ಪಸಂಖ್ಯಾತರು ಹೆಚ್ಚಿರುವಂತಹ ಕಾಲೋನಿಗಳಲ್ಲಿ ಏನು ನೀರಿನ ಸಮಸ್ಯೆ ಇದೆ, ಆ ನೀರಿನ ಸಮಸ್ಯೆ ಬಗೆಹರಿಯಬೇಕು. ಯಾಕಂದ್ರೆ ಇದು ಕೇವಲ ಡಿಸೆಂಬರ್ ಮಾಹೆ, ಕೇವಲ ಡಿಸೆಂಬರ್, ಇದು ಜನವರಿ, ಫೆಬ್ರವರಿ, ಮಾರ್ಚ್ ಆದ್ಮೇಲೆ ಬೇಸಿಗೆ ಸ್ಟಾರ್ಟ್ ಆಗುತ್ತೆ. ಈ 3 ತಿಂಗಳು ಮ್ಯಾನೇಜ್ ಮಾಡಬೇಕು, ಮತ್ತೆ ಬೇಸಿಗೆಯನ್ನು ಮ್ಯಾನೇಜ್ ಮಾಡಬೇಕು. ಆ ಸಮಯದ ತನಕ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಯಾಕಂದ್ರೆ ಪ್ರತಿಯೊಬ್ಬ ಪ್ರಜೆ, ಭಾರತೀಯ ಪ್ರಜೆಗೂ ಶುದ್ಧ ಕುಡಿಯುವ ನೀರು ಕೊಡಬೇಕು ಸರ್ಕಾರ. ಅದು ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ. ಸರ್ಕಾರ ನಡೆಸಬೇಕಾದಂತಹ ಜನಪ್ರತಿನಿಧಿಗಳು ಮೊದಲು ತಲೆಯಲ್ಲಿ ಒಂದು ಮಾತನ್ನ ಸ್ಪಷ್ಟವಾಗಿಟ್ಕೊಳ್ಳಿ. ನೀವು ಆಳುವಂತಹ ನೀವು ಮಾಡುವಂತಹ ಕಾನೂನು ಏನೇ ಇರಲಿ, ಮೊದಲು ಅದ್ರ ಜನರಿಗೆ ಹಿತವಾಗುವ ರೀತಿಯಲ್ಲಿ ಇರಬೇಕು. ನಿಮಗೆ ಅವರು ಓಟ್ ಹಾಕಿ ಗೆಲ್ಲಿಸಿ ನಿಮಗೆ ಶಾಸಕರಾಗಿ, ಮಂತ್ರಿಗಳಾಗಿ, MLAಗಳಾಗಿ, MP ಗಳಾಗಿ, TP ಗಳಾಗಿ, ZP ಗಳಾಗಿ, ಗ್ರಾಮ ಪಂಚಾಯತ್ ಮೆಂಬರ್ಗಳಾಗಿ ಮಾಡಿದ್ದು ನಿಮ್ಮ ಆಯುಷಾರಾಮಿ ಜೀವನಕ್ಕಾಗಲ್ಲ, ಅವರ ಬದುಕನ್ನ ಬದಲಾಯಿಸ್ತೀರಿ ಅನ್ನೋ ಆಶಾಭಾವನೆಯಿಂದ ಅವರು ನಿಮ್ಮನ್ನ ಓಟ್ ಹಾಕಿ ನಿಮಗೆ ಆ ಸ್ಥಾನಗಳನ್ನ ನೀಡಿದ್ದಾರೆ. ನೀವು ಮಾತ್ರ ಜಾಲಿಯಾಗಿ ತಿರುಗಿ ಅವ್ರ ಖಾಲಿ ಕೊಡಗಳನ್ನ ಹಿಡ್ಕೊಂಡು ನೀರು ತರ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ಅವ್ರು ಅನುಭವಿಸ್ಲಿಕ್ಕಾಗಿ ನಿಮಗೆ ಓಟ್ ಹಾಕಿದ್ದು. ಯದಲಾಪುರ ಗ್ರಾಮಸ್ಥರ ಪರವಾಗಿ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಕೇಳ್ತಾ ಇದೆ. ನಮಗಿದಕ್ಕೆ ಉತ್ತರ ಬೇಕು, ನಮಗೆ ಉತ್ತರ ಬೇಕು. ಉತ್ತರ ನನಗಾಗಿ ಅಲ್ಲ, ನಮ್ಮ ಸಂಸ್ಥೆಗಾಗಿ ಅಲ್ಲ, ಉತ್ತರ ಜನರಿಗಾಗಿ ಬೇಕು. ಆ ಸಮಸ್ಯೆ ಬಗೆಹರಿಸಲಿಕ್ಕಾಗಿ ಉತ್ತರ ಬೇಕು. ಸ್ಥಳೀಯ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ನ CO ಅವರು, ತಾಲೂಕು ಪಂಚಾಯತ್ ಏನು ಮಾಡ್ತಾ ಇದ್ದಾರೆ? ಇವರೆಲ್ಲ ಅಧಿಕಾರಿಗಳು ರಾಷ್ಟ್ರ ವ್ಯಾಪ್ತಿ ಹೆಸರು ಮಾಡ್ತಿರುವಂತ ನಮ್ಮ ಜಿಲ್ಲಾ ಪಂಚಾಯತ್ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಇಗ್ನೋರ್ ಮಾಡಿದ್ರೆ ಯಾವ ಮಟ್ಟಿಗೆ ನಮ್ಮ ಹೆಸರು ಹಾಳಾಗಬಾರ್ದು ವಿಚಾರ ಮಾಡಬೇಕು. ಕುಡಿಯುವ ನೀರಿಗಾಗಿ ಇವತ್ತು ಮಾಧ್ಯಮಗಳ ಮುಂದೆ ಬಂದು ಒಂದು ಗ್ರಾಮಸ್ಥರ ತಮ್ಮ ಅಳಲನ್ನು ತೋಡ್ಕೋತಾ ಇದ್ದಾರೆ. ಬೇಸಿಕ್ ನೀಡಿದು ಕುಡಿಯುವ ನೀರು ಅನ್ನೋದು ಕೇವಲ ಒಂದು ಬೇಸಿಕ್ ನೀಡು. ಇದನ್ನು ಕೂಡ ಪೂರೈಕೆ ಮಾಡದೆ ಹೋದ್ರೆ
ಯಾಕ್ರಿ ಬೇಕು ನಿಮಗೆ MLA MP ಮಿನಿಸ್ಟರ್ ಸ್ಥಾನಗಳು? ಯಾಕ್ರಿ ಬೇಕ್ರಿ ನಿಮಗೆ ಅಧಿಕಾರ? ಯಾಕ್ರಿ ಅಧಿಕಾರಿಗಳು ಬೇಕು? ಕೇವಲ ಒಂದು ಬೇಸಿಕ್ ನೀಡ್ ಅನ್ನ ನಿಮಗೆ ಪೂರೈಕೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಯಾತಕ್ರಿ ಇವೆಲ್ಲ ಅಧಿಕಾರಗಳು? ಅವ್ರು ಏನಾದ್ರೂ ನಿಮಗೆ ಕೋಟಿ ಕೋಟಿ ಕೊಡು ಅಂತ ಕೇಳಿದ್ರ? ಇಲ್ಲ ನಮ್ಮ ಮನೆಯಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಮನೆಯಲ್ಲಿ ಬೋರ್ವೆಲ್ ಕೊಡಿಸ್ ಅಂತ ಹೇಳಿದ್ರ? ಅವ್ರು ಕೇಳಿದ್ದೇನು? ಅವ್ರು ಕೇಳಿದ್ದು ಬರೀ ಕುಡಿಯುವ ನೀರು. ಏನೋ ಕುಡಿಯುವ ನೀರು ಕೂಡ ಪೂರೈಕೆ ಮಾಡದಷ್ಟು ಆ ಮಟ್ಟಿಗೆ ಸರ್ಕಾರ ನಡ್ಕೊಳ್ತಾ ಇದೆ, ಆ ಮಟ್ಟಿಗೆ ಜನಪ್ರತಿನಿಧಿಗಳು ನಡ್ಕೋತಾ ಇದ್ದಾರೆ, ಆ ಮಟ್ಟಿಗೆ ಅಧಿಕಾರಿಗಳು ನಡ್ಕೋತಾ ಇದ್ದಾರೆ ಅಂದ್ರೆ ಇದು ನಾಚಿಕೆ ಗೇಡಿನ ಸಂಗತಿ. ಪ್ರಜಾಪ್ರಭುತ್ವದಲ್ಲಿ ಕೇವಲ ಒಬ್ಬ ಗ್ರಾಮಸ್ಥ, ಒಬ್ಬ ರೈತ, ಒಬ್ಬ ಗ್ರಾಮೀಣ ಭಾಗದ ಯುವಕ ಕುಡಿಯುವ ನೀರಿಗಾಗಿಯೇ ಈ ಸ್ವತಂತ್ರ ಭಾರತದಲ್ಲಿ ಹೋರಾಟ ಮಾಡ್ತಾ ಇದ್ದಾನಂದ್ರೆ ಇದು ನಾಚಿಕೆ ಗೇಡಿನ ಸಂಗತಿ. ಮಾತೆತ್ತಿದ್ರೆ ನಾವು ಚೀನಾ ಜೊತೆ ಕಾಂಪಿಟೇಷನ್ ಮಾಡಬೇಕು, ಅಮೆರಿಕ ಜೊತೆ ಕಾಂಪಿಟೇಷನ್ ಮಾಡ್ಬೇಕಂತ ಈ ಬುದ್ಧಿಜೀವಿಗಳು ಹೇಳ್ತಾರೆ. ಆದ್ರೆ ಕುಡಿಯುವ ನೀರಿಗಾಗಿಯೂ ಕೂಡ ಇವತ್ತಿಗೂ ಕೂಡ 30% ಭಾರತ ದೇಶದ ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ. ನಮಗೆ ಬೇಸಿಕ್ ನೀರೇ ಸರಿಯಾಗಿ ಸಿಗದೆ ಹೋದ್ಮೇಲೆ ನಾವು ಚೀನಾ ಅಮೆರಿಕ ಜೊತೆ ಏನ್ರಿ ಕಾಂಪಿಟೇಷನ್ ಮಾಡ್ತೀವಿ? ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ ಅಥವಾ ಇಲ್ವಾ ಅನ್ನೋದನ್ನ ಕಾದ್ ನೋಡೋಣ. ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಹೋದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಇದೇ ರೀತಿ ನಿರಂತರವಾಗಿ ಸುದ್ದಿ ಬಿತ್ತರಿಸುತ್ತೆ. ಮುಂದಿನ ಸುದ್ದಿ. ನಮ್ಗ ನೀರಿಂದೇ ಸಮಸ್ಯೆ ಅದ, ಮತ್ತೆ ಅದ್ರದ್ದು ಸಮಸ್ಯೆ ಅಲ್ಲ. ನೀರಿನ ಸಮಸ್ಯೆ ಅದ. ಈಗ 3-4 ತಿಂಗಳಾಯ್ತಾ ಇದು ಬಂದಾಗ 4 ತಿಂಗಳಾಯ್ತು. ನೀರಿನ ತಕ್ಲೀಫಿ ನಡ್ದದ. ನಾನಿ ಅಂತ ಹೇಳಿ ಪಾರ್ಗಳೆಲ್ಲ ಜಗಳ ಮಾಡ್ಕೊಳತಾರ ಹೆಣ್ಮಕ್ಳು. ನಾವು ಕೈಲಾಗಂದ್ರೆ ಯಾಕೆ ಹೋಗ್ಬೇಕು? ಎಲ್ಲಾರ ಇದ್ದಲ್ಲಿ ತಕೊಳಕ್ ಹೋದ್ರೆ ನಾವು ಬಿಡಲ್ಲೇ ಬರತಾರ ಅತ್ತ ಕಡೆ ಹೇಳಕ್ ಹೋದ್ರ ಹಿಂಗೆ ತಕ್ಲೀಫಿ ನಡ್ದದ ನೀರಿಂದೆ. ಮತ್ತೆ ಅದ್ರದ್ದು ತಕ್ಲೀಫಿ ಇಲ್ಲ. ಸಂಬಂಧಪಟ್ಟವ್ರಲ್ಲ ಅವ್ರು ಹಾಕ್ಲದ್ದೇವ್ ಮೋಟ್ರ್ ವೈರ್ ಕದ್ಕೊಂಡ್ ನಡ್ದಾರ ಏನ್ ಮಾಡಾರ ಇಲ್ಲತ್ತಾರ. PDM ಮೇಡಮ್ ಅವ್ರಿಗೆಲ್ಲ ಹಂಗೆ ತಂದ್ಕೊಳದೇವ್. ಯಾರು ಬಾಟಲ್ದಾಗೆ ತಂದ್ರು, ಯಾರು ಕಿಟ್ ಬಿಂದಿಗೆ ತಂದ್ರು, ಯಾರು ಥಮ್ಗೆ ತಂದ್ಕೊಂಡು ಕೊಡ್ಲಿದ್ದೇವು. ಸಮಸ್ಯೆ ಏನು ನೀರಿಲ್ಲ. ಈಗ 2 ತಿಂಗಳಾಯ್ತದ ನಳ ಬಂದಾಗಿರ ನಮ್ ನೀರಿನ ಹೈರಾಣ ನಡ್ದದ. ಮತ್ತೇನ್ ಇಲ್ಬೇಕ ಕುಡಿಲಕ್ಕ ಹೋಗಿ ತರ್ತೇವೆ ಹೋಗಿ. ನೀರಿನ ಕೇಳಿದಿರ ನೀರಿಂದ ಹೈರಾಣ ಅಂತ ಹೇಳತ್ತೇವ್. ಮತ್ತೇನು ಹೇಳರಿ? ಈಗ ಆ ಕಡೆ ಎಲ್ಲ ನೀರವ ಹಳ್ಳಾಗ ಹರಿಲತ್ತ, ಈ ಕಡೆ ಏರಕ್ ನೀರಿಲ್ಲ. ನಾವು ಕೈಲಾಗದಾರ ಹ್ಯಾ ಮಾಡ್ಯಾರ ಹೇಳ ಮಗ. ಈಗ ಹಬ್ಬದಾಗ ಅದೇ ವಯಸ್ಸಾದ್ರ ಬಿ ಹಂಗೆ ತಂದ್ಕೊಳ್ಬೇಕು. ಬಿದ್ದರು ಬಿದ್ದೇವು. ಈಗ ಒಬ್ಬಕ್ಕೆ ನೀರು ತರ್ಲಕ್ಕೆ ಹೋಗಿ ಕೈ ಮುರ್ಕೊಂಡು ಬಿದ್ದಾಳ. ಮುದುಕಿ ಆಗೋತ್. ಇಲ್ಲಿಂದ ಚಾಲು ಮಾಡ್ಯಾರ ಆ ಕಡೆ ನೀರೇನು ಹಳ್ಳಾಗ ಹರಿಲತ್ತ, ಈ ಕಡೆ ನೀರಿಲ್ಲ. ಓಟ್ ಹಾಕ್ರಿ ಅಂತ ಬರ್ತಾರ. ಇದು ಯಾವ ಏರಿಯಾ ಅಂತ ಹೇಳಿ ನಮ್ಮ ಗಲ್ಲಿಗೆ ಏರಿಯಾ ಎಂಬುದೇ ಕಿರ್ಶನ್ ಗಲ್ಲಿ. ಆ ಕಡೆ ಅವ ನೀರು, ಈ ಕಡೆ ಇಲ್ಲ. ಒತ್ತಾಯಿನ ನಮ್ಗೆ ನೀರು ಬೇಕು. ಮತ್ತೆ ಹೇಳೋದೇನದ? ನನ್ನ ಹೆಸರು ಪಾರಮ್ಮ ಅದ.